ಅಂಬಾರಿ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಆಕ್ಟ್ ಮಾಡಿದಂತ ನಟಿ ಇದ್ದಕ್ಕಿದ್ದಂತೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಿಂದನೇ ಕಂಪ್ಲೀಟ್ ಆಗಿ ಕಣ್ಮರೆಯಾಗಿದ್ದು ಯಾಕೆ? ಅವರು ಯಾಕೆ ಮತ್ತೆ ಯಾವ ಸಿನಿಮಾಗಳಲ್ಲೂ ಕಾಣಿಸ್ಲೇ ಇಲ್ಲ? ಅಂಬಾರಿ ಸಿನಿಮಾ ಸೂಪರ್ ಹಿಟ್ ಆಗಿದ್ರಿಂದ ಆ ಹೀರೋಯಿನ್ಗೆ ತುಂಬಾ ಡಿಮ್ಯಾಂಡ್ ಇತ್ತು. ಆದ್ರೂ ಕೂಡ ಆ ನಟಿಗೆ ಯಾಕೆ ಯಾರು ಕೂಡ ಅವಕಾಶಗಳನ್ನೇ ಕೊಡ್ಲಿಲ್ಲ? ಯಾಕಂದ್ರೆ ಸಿನಿಮಾ ರಂಗದ ಕರಾಳ ಸತ್ಯವನ್ನ ಆ ನಟಿ ಎಲ್ಲರ ಮುಂದೆ ಬಿಚ್ಚಿಟ್ಟಿದ್ರು. ಅಷ್ಟಕ್ಕೂ ಆ ನಟಿಗೆ ಆದಂತ ಅನ್ಯಾಯವಾದ್ರು ಏನು? ಈಗ ಅವರು ಹೇಗಿದ್ದಾರೆ, ಸಿನಿಮಾಗಳಲ್ಲಿ ಹೀರೋಯಿನ್ ಆಗ್ಬೇಕಂದ್ರೆ ಏನೆಲ್ಲ ಮಾಡಬೇಕು ಅನ್ನೋಂಥ ಪ್ರತಿಯೊಂದು ವಿಷಯಗಳನ್ನ ಇವತ್ತು ನಿಮ್ ಜೊತೆ ಹಂಚ್ಕೊಳ್ತಿದ್ದೀನಿ. ಹೆಣ್ಮಕ್ಳಿಗೆ ಇಲ್ಲಿ ಬೆಲೆ ಕೊಡ್ತಾ ಇಲ್ಲ. ನಿನ್ನ ಪ್ರೀತಿ ಮಾಡ್ತಿದ್ದೀನಿ. ಆಕಾಶ ನೀನೆ ನೀಡೊಂದು ಗೂಡು. ಸುಪ್ರೀತಾ ಶೆಟ್ಟಿ ಈ ಹೆಸರು ಅಷ್ಟಾಗಿ ಫೇಮಸ್ ಆಗಿಲ್ಲ, ಆದ್ರೆ ಅಂಬಾರಿ ಸಿನಿಮಾದ ಹೀರೋಯಿನ್ ಅಂದ್ರೆ ಮಾತ್ರ ಎಲ್ಲರಿಗೂ ಈಗ್ಲೂ ಕೂಡ ನೆನಪಿದೆ. ಆ ನಟಿಯ ಹೆಸರು ಸುಪ್ರೀತಾ ಶೆಟ್ಟಿ ಅಂತ. ಇವರು ಕರಾವಳಿ ಭಾಗದವರು, ಅಂದ್ರೆ ಮಂಗಳೂರು ಸೈಡ್ ನ ಹುಡುಗಿ. ಇವ್ರಿಗೆ ನಾನು ಹೀರೋಯಿನ್ ಆಗ್ಬೇಕು ಅನ್ನೋ ಆಸೆ ತುಂಬಾ ಇರುತ್ತೆ, ಆದ್ರಿಂದ ಅವರು ಮಾಡೆಲಿಂಗ್ ಮಾಡ್ತಿರ್ತಾರೆ. ಅದೇ ರೀತಿ ಅವ್ರಿಗೆ ಸಿನಿಮಾ ಅವಕಾಶ ಸಿಗುತ್ತೆ. ಆದ್ರೆ ಸುಪ್ರೀತಾ ಅವರು ಆಕ್ಟ್ ಮಾಡಿದಂತ ಮೊದಲ ಸಿನಿಮಾ ಅಂಬಾರಿ ಅಲ್ಲ, ಅದು ಬಂದೇ ಬರ್ತಾಳೆ ಅನ್ನೋ ಸಿನಿಮಾವಾಗಿತ್ತು. ಆದ್ರೆ ಸುಪ್ರೀತಾ ಅವರು ನಿಜಕ್ಕೂ ಫೇಮಸ್ ಆಗಿದ್ದು ಅಂಬಾರಿ ಸಿನಿಮಾದಿಂದ. ಅಂಬಾರಿ ಸಿನಿಮಾದ ಬಜೆಟ್ ತುಂಬಾ ಕಡಿಮೆ ಇತ್ತು, ಆದ್ರಿಂದ ಹೊಸಬರನ್ನೇ ಹಾಕೊಂಡು ಸಿನಿಮಾ ಮಾಡಬೇಕಾಗಿತ್ತು. ದೊಡ್ಡ ಫೇಮಸ್ ಆಗಿರುವಂತ ಹೀರೋಯಿನ್ಸ್ ಗಳನ್ನ ಹಾಕೊಂಡು ಸಿನಿಮಾ ಮಾಡೋಕೆ ಅವ್ರ ಹತ್ರ ಅಷ್ಟೊಂದು ಹಣ ಇರ್ಲಿಲ್ಲ. ಮತ್ತೆ ಆ ಸಿನಿಮಾದಲ್ಲಿ ಮುಗ್ಧ ಹುಡುಗಿಯ ರೀತಿ ಆಕ್ಟ್ ಮಾಡುವಂತ ಒಂದೊಳ್ಳೆ ಮುಖ ಬೇಕಿತ್ತು. ಅಂಥ ಸಮಯದಲ್ಲೇ ಈ ಸುಪ್ರೀತಾ ಅವರು ಸಿಗ್ತಾರೆ. ಹೀರೋಯಿನ್ ಆಗಿ ಆ ಸಿನಿಮಾಗೆ ಆಯ್ಕೆ ಆಗ್ತಾರೆ. ನಂತರ ಆ ಸಿನಿಮಾ ರಿಲೀಸ್ ಆಗುತ್ತೆ. ಆ ಸಿನಿಮಾ ಎಷ್ಟರ ಮಟ್ಟಕ್ಕೆ ಸದ್ದು ಮಾಡುತ್ತೆ ಅಂದ್ರೆ ಆ ಸಿನಿಮಾ ತಂಡದವರು ಕೂಡ ಅನ್ಕೊಂಡ್ರಲ್ಲ ಇಷ್ಟು ದೊಡ್ಡ ಮಟ್ಟದಲ್ಲಿ ನಮ್ಮ ಸಿನಿಮಾ ಫೇಮಸ್ ಆಗುತ್ತೆ ಅಂತ. ಯಾಕಂದ್ರೆ ಅಂಬಾರಿ ಸಿನಿಮಾವನ್ನ ತೆಗೆಯೋದಕ್ಕೆ ಅವರು ಖರ್ಚು ಮಾಡಿದ್ದಂತ ಹಣ ಕೇವಲ 2.5 ಕೋಟಿ ಮಾತ್ರ. ಆದ್ರೆ ಆ ಸಿನಿಮಾದಿಂದ ಬಂದಂತ ಹಣ ಬರೋಬ್ಬರಿ 25ರಿಂದ 30 ಕೋಟಿಯಷ್ಟು ಹಣವನ್ನ ಆ ಕಾಲದಲ್ಲೇ ಗಳಿಕೆ ಮಾಡಿತ್ತು. 150ಕ್ಕಿಂತಲೂ ಹೆಚ್ಚು ದಿನಗಳ ಕಾಲ ಪ್ರದರ್ಶನ ಕಂಡಿತ್ತು. ಇದರಿಂದ ಆ ಸಿನಿಮಾ ಪ್ರತಿಯೊಬ್ಬರಿಗೂ ಒಳ್ಳೆ ಹೆಸರನ್ನ ತಂದುಕೊಟ್ಟಿತ್ತು. ಲೂಸ್ ಮಾದ ಯೋಗಿಯವರು ಕೂಡ ಒಬ್ಬ ದೊಡ್ಡ ಹೀರೋ ಆಗ್ತಾರೆ, ಅನೇಕ ಸಿನಿಮಾಗಳನ್ನ ತೆಗಿತಾರೆ. ಆದ್ರೆ ಅದೇ ಸಿನಿಮಾದ ನಟಿ ಸುಪ್ರೀತಾ ಅವರು ಮಾತ್ರ ಶಾಶ್ವತವಾಗಿ ಸಿನಿಮಾ ರಂಗದಿಂದಲೇ ದೂರವಾಗ್ತಾರೆ. ಎಲ್ಲರೂ ಅನ್ಕೊಂಡಿದ್ರು ಅಂಬಾರಿ ಸಿನಿಮಾ ಸೂಪರ್ ಹಿಟ್ ಆಗಿದ್ರಿಂದ ಸುಪ್ರೀತಾ ಅವರು ಅನೇಕ ಸಿನಿಮಾಗಳಲ್ಲಿ ನಟಿಸ್ತಾರೆ, ಫೇಮಸ್ ಹೀರೋಯಿನ್ ಆಗ್ತಾರೆ ಅಂತ. ಆದ್ರೆ ಆ ರೀತಿ ನಡೆಯಲೇ ಇಲ್ಲ. ಅವ್ರಿಗೆ ಅಂಥ ಅವಕಾಶಗಳೇ ಸಿಗ್ಲಿಲ್ಲ. ಇದನ್ನ ಕೇಳೋಕೆ ಒಂದು ರೀತಿ ಆಶ್ಚರ್ಯ ಅನ್ಸುತ್ತೆ ಅಲ್ವಾ? ಸುಪ್ರೀತಾ ಅವರು ನೋಡೋಕೆ ತುಂಬಾ ಅಂದವಾಗೇ ಇದ್ರು, ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಿದ್ರು. ಅವರು ನಟನೆ ಮಾಡಿದಂತ ಸಿನಿಮಾ ಅಂಬಾರಿ ಸೂಪರ್ ಹಿಟ್ ಆಗಿತ್ತು. ಸುಪ್ರೀತಾ ಅವರ ಆಕ್ಟಿಂಗ್ಗೆ ತುಂಬಾ ಜನ ಫಿದಾ ಆಗಿದ್ರು, ಅದೆಷ್ಟೋ ಜನ ಅಭಿಮಾನಿಗಳು ಆಗಿದ್ರು. ಹೀಗಿರ್ಬೇಕಾದ್ರೆ ಅಂಥ ನಟಿಗೆ ಸಿನಿಮಾ ಅವಕಾಶಗಳು ಸಿಗದೇ ಇರೋದಕ್ಕೆ ಹೇಗ್ ಸಾಧ್ಯ ಅಂತ ಎಲ್ಲರಿಗೂ ಅನ್ಸುತ್ತೆ. ಆದ್ರೆ ಇದಕ್ಕೆ ಕಾರಣಗಳು ಬೇರೆನೇ ಆಗಿತ್ತು. ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಬ್ಬಳು ಹುಡುಗಿ ಹೀರೋಯಿನ್ ಆಗಿ ಆಕ್ಟ್ ಮಾಡೋದು ಅಂದ್ರೆ ಅದಷ್ಟು ಸುಲಭ ಅಲ್ಲ. ಅದ್ರಲ್ಲೂ ಒಂದೊಳ್ಳೆ ಸಿನಿಮಾದಲ್ಲಿ ಅವಕಾಶ ಪಡೆಯೋದು ಅಂದ್ರೂ ಕೂಡ ತುಂಬಾ ಕಷ್ಟ. ಯಾಕಂದ್ರೆ ಸಿನಿಮಾದಲ್ಲಿ ಹೀರೋಯಿನ್ ಆಗ್ಬೇಕು ಅಂದ್ರೆ ಕೆಲವೊಂದಷ್ಟು ಜನಗಳ ಆಸೆಯನ್ನ ಈಡೇರಿಸಬೇಕಾಗುತ್ತೆ. ಅರ್ಥ ಆಗ್ತಿಲ್ವಾ? ಇನ್ನು ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಅಂಬಾರಿ ಸಿನಿಮಾ ಆದ್ಮೇಲೆ ನಟಿ ಸುಪ್ರೀತಾ ಅವರು ನೆನಪಿನಂಗಳ ಎಂಬ ಒಂದು ಸಿನಿಮಾದಲ್ಲಿ ಹೀರೋಯಿನ್ ಆಗಿನೇ ಆಕ್ಟ್ ಮಾಡಿರ್ತಾರೆ. ಆದ್ರೆ ಅದು ಅಂಥ ದೊಡ್ಡ ಸಿನಿಮಾ ಏನಲ್ಲ. ಅದೇ ರೀತಿ ಆ ಸಿನಿಮಾದ ಪ್ರೆಸ್ ಮೀಟ್ ಇರುತ್ತೆ. ಆಗ ಸುಪ್ರೀತಾ ಅವ್ರಿಗೆ ಪತ್ರಕರ್ತರು ಕೆಲವೊಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ನೀವು ಯಾಕೆ ಹೆಚ್ಚಾಗಿ ಯಾವ ಸಿನಿಮಾಗಳಲ್ಲೂ ಆಕ್ಟ್ ಮಾಡ್ಲಿಲ್ಲ? ಅಂಥ ಯಾವ ಸೂಪರ್ ಹಿಟ್ ಸಿನಿಮಾಗಳಲ್ಲೂ ಕಾಣಿಸ್ಕೊಳ್ತಿಲ್ವಲ್ಲ? ಇದರ ಹಿಂದೆ ಏನಾದ್ರೂ ಕಾರಣಗಳಿದ್ಯಾ ಅಂತ ಕೇಳಿದಾಗ ಸುಪ್ರೀತಾ ಅವರು ಕೆಲವೊಂದಷ್ಟು ವಿಷಯಗಳನ್ನ ಮುಚ್ಚಿಡೋಕಾಗದೆ ಎಲ್ಲವನ್ನೂ ಹೇಳ್ಕೊಳ್ತಾರೆ. ಅದೇನಂದ್ರೆ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಣ್ಣು ಮಕ್ಕಳಿಗೆ ತುಂಬಾ ಅನ್ಯಾಯ ಆಗ್ತಿದೆ, ಹೆಣ್ಣು ಮಕ್ಕಳಿಗೆ ಬೆಲೆ ಕೊಡ್ತಾ ಇಲ್ಲ, ಅವಕಾಶಗಳು ಬೇಕಂದ್ರೆ ನಮ್ಮನ್ನ ತುಂಬಾ ಕೆಟ್ಟದಾಗಿ ಬಳಸಿಕೊಳ್ತಾರೆ. ನನ್ನ ವಿಷಯದಲ್ಲಿ ಏನಾಯ್ತು ಅನ್ನೋದನ್ನ ನಾನು ಜಾಸ್ತಿ ಹೇಳ್ಕೊಳ್ಳೋದಿಕ್ಕಾಗಲ್ಲ. ನಾನದನ್ನ ಬಹಿರಂಗವಾಗಿ ಹೇಳ್ಕೊಂಡ್ರೆ ನನ್ಗೆ ತುಂಬಾ ಸಮಸ್ಯೆಗಳಾಗುತ್ತೆ. ಆದ್ರಿಂದ ನೀವೇ ಅರ್ಥ ಮಾಡ್ಕೊಳ್ಳಿ ಅಂತ ಸಿನಿಮಾ ರಂಗದ ಕರಾಳ ಸತ್ಯವನ್ನ ಬಿಚ್ಚಿಟ್ಟಿದ್ರು. ಇದರ ಅರ್ಥ ಒಂದು ಹುಡುಗಿ ತಾನೆಷ್ಟೇ ಸುಂದರಿಯಾಗಿದ್ರು, ತಾನೆಷ್ಟೇ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಿದ್ರು, ಸಿನಿಮಾದಲ್ಲಿ ಹೀರೋಯಿನ್ ಆಗ್ಬೇಕು ಅಂದ್ರೆ ಕೇವಲ ಅವರ ಸೌಂದರ್ಯ ಪ್ರತಿಭೆ ಇದ್ರೆ ಸಾಕಾಗೋದಿಲ್ಲ.
ಅದರ ಜೊತೆಗೆ ಕೆಲವೊಂದಷ್ಟು ಜನಗಳ ಆಸೆಯನ್ನ ಈಡೇರಿಸಲೇಬೇಕಾಗುತ್ತೆ. ಹೀರೋಯಿನ್ ಆಗ್ಬೇಕಂದ್ರೆ ಕೆಲ ನಿರ್ದೇಶಕರು ನಿರ್ಮಾಪಕರುಗಳ ಜೊತೆ ಮಲಗಲೇಬೇಕಾಗುತ್ತೆ. ಅವರ ಬೇಡಿಕೆಗಳು ಈಡೇರಿದ ಮೇಲೆ ಮಾತ್ರ ಆ ಹುಡುಗಿಗೆ ಹೀರೋಯಿನ್ ಆಗೋಕೆ ಅವಕಾಶ ಸಿಗುತ್ತೆ. ಆಮೇಲೆ ಮಾತ್ರ ಆ ಹುಡುಗಿ ಹೀರೋಯಿನ್ ಆಗಿ ದೊಡ್ಡ ಸೆಲೆಬ್ರಿಟಿ ಆಗ್ತಾಳೆ. ಇದನ್ನ ನಂಬೋದಿಕ್ಕೆ ಸ್ವಲ್ಪ ಕಷ್ಟ ಅನ್ಸಿದ್ರು ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಡೆಯುವಂತ ಒಂದು ಕರಾಳ ಸತ್ಯ ಇದೇ ಆಗಿರುತ್ತೆ. ಹಾಗಂತ ಎಲ್ಲಾ ಸಿನಿಮಾ ಡೈರೆಕ್ಟರ್ಸ್ಗಳು ಪ್ರೊಡ್ಯೂಸರ್ಸ್ಗಳು ಇದೇ ರೀತಿ ಇರ್ತಾರೆ ಅಂತ ಹೇಳ್ತಿಲ್ಲ. ತುಂಬಾ ಒಳ್ಳೆಯವರು ಇದ್ದಾರೆ. ಆದ್ರೆ ಅಂಥ ಡೈರೆಕ್ಟರ್ಸ್ಗಳು ಪ್ರೊಡ್ಯೂಸರ್ಸ್ಗಳ ಸಿನಿಮಾಗಳಲ್ಲಿ ಹೀರೋಯಿನ್ ಆಗಿ ಅವಕಾಶ ಪಡೆಯೋದು ತುಂಬಾ ಕಷ್ಟ. ಆದ್ರಿಂದ ನಟಿ ಸುಪ್ರೀತಾಗೂ ಕೂಡ ಇದೇ ರೀತಿ ಸಿನಿಮಾ ರಂಗದಲ್ಲಿದ್ದಂತ ಕೆಲ ನೀಚ ವ್ಯಕ್ತಿಗಳು ಬೇಡಿಕೆಗಳನ್ನ ಇಟ್ಟಿರ್ಬೋದು. ಯಾವುದೋ ಒಂದು ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಆಕ್ಟ್ ಮಾಡ್ಬಿಟ್ರೆ ಮತ್ತೆಲ್ಲಾ ದೊಡ್ಡ ಸಿನಿಮಾಗಳಲ್ಲೂ ಅದೇ ರೀತಿ ಅವಕಾಶ ಸಿಗುತ್ತೆ ಅನ್ನೋದು ತಪ್ಪು. ಮತ್ತೊಂದು ವಿಷಯ ಏನಂದ್ರೆ, ಸುಪ್ರೀತಾ ಅವ್ರಿಗೆ ಕೆಲವೊಂದು ಸಿನಿಮಾಗಳಲ್ಲಿ ತುಂಡು ಬಟ್ಟೆಗಳನ್ನ ಹಾಕೊಳ್ಳೋದಿಕ್ಕೆ, ಮೈ ಕಾಣಿಸೋ ತರ ಬಟ್ಟೆ ಹಾಕೊಳ್ಳೋದಿಕ್ಕೆ ಕೆಲ ನಿರ್ಮಾಪಕರು ನಿರ್ದೇಶಕರು ಒತ್ತಾಯ ಮಾಡಿದ್ರಂತೆ. ಆದ್ರೆ ಸುಪ್ರೀತಾ ಅವ್ರಿಗೆ ಅದು ಇಷ್ಟವಾಗ್ತಿರ್ಲಿಲ್ವಂತೆ. ತುಂಡು ಬಟ್ಟೆ ಹಾಕೊಳ್ದೆ ಮೈ ತುಂಬಾ ಬಟ್ಟೆ ಹಾಕೊಂಡು ಆಕ್ಟಿಂಗ್ ಮಾಡಿದ್ರು ಕೂಡ ಜನಗಳಿಗೆ ನಾನು ಇಷ್ಟವಾಗ್ತೀನಿ ಅಂತ ಸುಪ್ರೀತಾ ಅವರು ತುಂಡು ಬಟ್ಟೆಯನ್ನ ಹಾಕೊಂಡು ಸಿನಿಮಾ ಮಾಡೋದಕ್ಕೆ ಒಪ್ಕೊಳ್ಳೋದಿಲ್ವಂತೆ. ಇದು ಕೂಡ ಮತ್ತೊಂದು ರೀತಿಯಲ್ಲಿ ಕಾರಣವಾಯಿತು. ಹೀಗೆ ಯಾವ ಬೇಡಿಕೆಗಳಿಗೂ ಯಾವ ಒತ್ತಾಯಗಳಿಗೂ ಸುಪ್ರೀತಾ ಅವರು ಒಪ್ಪಿಕೊಳ್ಳದೆ ಹೋಗಿದ್ದಕ್ಕೆ ಅವ್ರಿಗೆ ಅಂಥ ದೊಡ್ಡ ಸಿನಿಮಾಗಳಲ್ಲಿ ಹೀರೋಯಿನ್ ಆಗಿ ಆಕ್ಟ್ ಮಾಡೋದಕ್ಕೆ ಅವಕಾಶಗಳು ಸಿಗದೆ ಹೋಯ್ತೇನೋ ಗೊತ್ತಿಲ್ಲ. ಅವರು ಚಿತ್ರರಂಗದ ಕೆಲ ಕರಾಳ ಸತ್ಯಗಳನ್ನ ಹೊರಹಾಕಿದ್ಮೇಲೆ ಅವ್ರಿಗೆ ಯಾವ ಸಿನಿಮಾಗಳಿಂದಲೂ ಅವಕಾಶ ಅನ್ನೋದು ಬರಲೇ ಇಲ್ಲ. ನಂತರ ಸುಪ್ರೀತಾ ಅವರು ಸಿನಿಮಾ ರಂಗವನ್ನ ಬಿಟ್ಟು ತಮ್ಮ ಎಜುಕೇಶನ್ ಮುಂದುವರಿಸಿ ಅದರಿಂದನೇ ಜೀವನ ಕಟ್ಕೋಬೇಕು ಅಂತ ನಿರ್ಧಾರ ಮಾಡ್ತಾರೆ. ಕೆಲವೊಂದಷ್ಟು ಮಾಹಿತಿಯ ಪ್ರಕಾರ ಈಗ ಅವರು ತಮ್ಮ ಹುಟ್ಟೂರಾದಂತ ಮಂಗಳೂರಿನಲ್ಲೇ ಮದುವೆಯಾಗಿದ್ದಾರೆ ಅಂತ ಹೇಳಲಾಗುತ್ತೆ. ಏನೇ ಆದ್ರೂ ಸುಪ್ರೀತಾ ಅವರನ್ನ ದೂರ ಮಾಡ್ಕೊಂಡಿದ್ದು ನಮ್ಮ ಕನ್ನಡ ಚಿತ್ರರಂಗದ ದೌರ್ಭಾಗ್ಯ ಅಂತಾನೆ ಹೇಳ್ಬೋದು. ಅವರ ಕ್ಯೂಟ್ ಆಕ್ಟಿಂಗ್, ಅವರ ಎಮೋಷನಲ್ ಎಕ್ಸ್ಪ್ರೆಷನ್ಸ್ ಇವತ್ತಿಗೂ ಕೂಡ ಮರೆಯೋಕ್ಕಾಗಲ್ಲ. ನನಗೂ ಕೂಡ ನಟಿ ಸುಪ್ರೀತಾ ಅವರ ಆಕ್ಟಿಂಗ್ ಅಂದ್ರೆ ತುಂಬಾ ಇಷ್ಟ. ನಿಮ್ಮಲ್ಲಿ ಯಾರ್ಯಾರು ಅಂಬಾರಿ ಸಿನಿಮಾವನ್ನ ಎಷ್ಟು ಸಾರಿ ನೋಡಿದಿರಾ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನು ಮಾತ್ರ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.